ನ್ಯಾಯವೇ ತಮ್ಮನ ಸತಿಯ ಆಳುವುದು ನ್ಯಾಯವೇ ತಮ್ಮನ ಸತಿಯ ಆಳುವುದು ನ್ಯಾಯವೇ ತಮ್ಮನ ಸತಿಯ ಆಳುವುದು ಹೇಯವಿದ್ದುದರಿಂದ ದೋಷ ತಟ್ಟಿರುವುದು ಹೇಯವಿದ್ದುದರಿಂದ ದೋಷ ತಟ್ಟಿರುವುದು ಮುಂದಿನ್ನು ಬದುಕಬೇಕೆಂಬ ಆಸೆಯುಂಟೆ ಮುಂದಿನ್ನು ಬದುಕಬೇಕೆಂಬ ಆಸೆಯುಂಟೆ ಹಿಂದೆ ಕರೆವೆ ಮಾಡದು ನೋಯದಂತೆ ನಾನು ಮಾಡಿದ್ದು ತಪ್ಪು ಅಂತ ಸಾಧಿಸ್ತಾ ಇದ್ದೀಯ. ಮರೆಯಲ್ಲಿ ನಿಂತು ಬಾಣ ಹೊಡೆದಿದ್ದು ಹೌದು. ಈ ತಪ್ಪಿಗೆ ನೀನು ಮಾಡಿದ ತಪ್ಪು ಕಾರಣ ಅಂತ ತಿಳಿದ್ರೆ ನಿನ್ನ ತಮ್ಮನಾದಂತಹ ಸುಗ್ರೀವ ಅವರಲ್ಲಿ ವಿನಾಕಾರಣವಾಗಿ ದ್ವೇಷವನ್ನ ಕಟ್ಟಿಕೊಂಡೆ. ಆ ದ್ವೇಷಕ್ಕೆ ಅದರ ದಂಡೂರಿಗೆ ಅವರನ್ನ ಅಮಾನ್ಯವಾಗಿ ಹಿಂಸಿಸಿದೆ. ಜೊತೆಗೆ ಅವನ ಮಡದಿಯನ್ನು ನೀನು ಸೆಳೆದು ತಂದಿಟ್ಟುಕೊಂಡೆ ಬಲಾತ್ಕಾರವಾಗಿ. ಗುರುಪುತ್ರಿಯನ್ನ ತಮ್ಮನ ಹೆಂಡತಿಯನ್ನ ತನ್ನ ಮಗಳನ್ನ ಈ ಮೂರನ್ನು ಸಮಾನವಾಗಿ ಕಾಣಬೇಕು. ಅದರಲ್ಲಿ ವ್ಯತಿರಿಕ್ತನಾದವನಿಗೆ ಮರಣ ದಂಡನೆಯೇ ನಿಜವಾದಂತಹ ಶಿಕ್ಷೆ. ನೀನು ಮಾಡಿದಂತಹ ಕೆಲಸ ಅತ್ಯಂತ ಹೇಸಿ ಕೆಲಸವಾದ್ದರಿಂದ ಧರ್ಮಕ್ಕೆ ವಿರೋಧವಾದ್ದರಿಂದ ನಾನು ಮನೆಯಲ್ಲಿ ನಿಂತು ನಿನಗೆ ಬಾಣವನ್ನು ಹೊಡೆದಿದ್ದೇನೆ. ಯಾಕೆ ಇದೋ ಈ ಬಾಣ ನಿನಗೆ ಗಾಯ ಕಂಡನ ಅಂದರೆ ಕೊಬ್ಬಿದಂತಹ ನಿನ್ನ ದೇಹ, ಉನ್ಮತ್ತವಾದಂತಹ ನಿನ್ನ ಶರೀರ, ವಿವೇಚನೆ ಕಳೆದುಕೊಂಡಂತಹ ನಿನ್ನ ಬುದ್ಧಿ, ಅದಕ್ಕೆ ಇದು ಗಾಯ ಖಂಡನದ ಶಿಕ್ಷೆ. ಇದು ಶಿಕ್ಷೆಯೋ